ಸ್ನೇಹಿತರೆ, ಇವತ್ತಿನ ಕತೆ ಅಂತಿಂತ ಕಥೆಯಲ್ಲ. ಈ ಕತೆ ನಿಸರ್ಗಕ್ಕೆ ಸವಾಲಾದ ಕತೆ. ಈ ಕತೆ ವಿಜ್ಞಾನ ತಂತ್ರಜ್ಞಾನಕ್ಕೆ ಸವಾಲಾದ ಕತೆ. ಈ ಕತೆ ಮಾನವ ಮಹಾ ನಿರ್ಮಾಣದ ಕತೆ. ಈ ಕತೆ ಅನ್ಯಗ್ರಹ ಜೀವಿಗಳ ಕೈವಾಡದ ಹಿಂದಿನ ಶಂಕೆಯ ಕತೆ. ಇದುವೇ ಈಜಿಪ್ಟ್ನ ಮಹಾ ಪಿರಮಿಡ್ನ ನಿರ್ಮಾಣದ ಕತೆ. ಈ ಕುತೂಹಲದ ಕತೆ ಪ್ರಾರಂಭಿಸುವ ಮುನ್ನ ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಎನ್ನುತ್ತಾ ಇವತ್ತಿನ ಕೌತುಕದ ಕತೆಗೆ ಅಡಿ ಇಡುತ್ತಿದ್ದೇವೆ. ಈ ಪಿರಮಿಡ್ ಇರುವುದು ಈಜಿಪ್ಟ್ ದೇಶದ ಕೈರೋ ಸಮೀಪದಲ್ಲಿ. ಈ ಗಿಜಾದ ಮಹಾ ಪಿರಮಿಡ್ಗೆ ಕುಫು ಪಿರಮಿಡ್ ಮತ್ತು ಚಿಯೋಪ್ಸ್ನ ಪಿರಮಿಡ್ ಎಂದು ಕರೆಯಲಾಗುತ್ತೆ. ಇದು ಸುಮಾರು 4500 ವರ್ಷಗಳ ಹಿಂದೆ ನಿರ್ಮಿಸಲ್ಪಟ್ಟಿದ್ದು, ಗಾಳಿ, ಮಳೆ, ಚಳಿ ಮತ್ತು ಯಾವುದೇ ಪ್ರಕೃತಿ ವಿಕೋಪಗಳಿಗೆ ಅಡೆತಡೆ ಇಲ್ಲದೆ ನಿಂತಿದೆ ಹಾಗೂ ಜಗತ್ತಿನ ಪ್ರಾಚೀನ 7 ಅದ್ಭುತಗಳಲ್ಲಿ ಮೂಲ ಸ್ಥಿತಿಯಲ್ಲಿರುವ ಏಕೈಕ ಅದ್ಭುತ ಕೂಡ ಆಗಿದೆ. ಗಿಜಾದ ಈ ಮಹಾ ಪಿರಮಿಡ್ ಈಜಿಪ್ಟ್ನ 4ನೇ ರಾಜಮನೆತನದ ಫಾರೂಕ್ ಕುಫುನ ಸಮಾಧಿಯಾಗಿದೆ. ಇದರ ನಿರ್ಮಾಣವನ್ನು ಕೇವಲ 15ರಿಂದ 20 ವರ್ಷಗಳಲ್ಲಿ ನಿರ್ಮಿಸಲಾಗಿದೆ ಎಂದರೆ ನೀವು ನಂಬಲೇಬೇಕು. ಈ ಮಹಾ ಪಿರಮಿಡ್ನ ಎತ್ತರ 480 ಅಡಿಗಳಷ್ಟಿದೆ ಮತ್ತು ಇದರ ವಿಸ್ತಾರ ಸುಮಾರು 16 ಫುಟ್ಬಾಲ್ ಕೋರ್ಟ್ನಷ್ಟಿದೆ. ಇಷ್ಟು ವಿಶಾಲವಾದ ಮತ್ತು ಎತ್ತರವಾದ ಪಿರಮಿಡ್ ಅನ್ನು ವಿಜ್ಞಾನ ತಂತ್ರಜ್ಞಾನದ ಗಂಧ ಗಾಳಿಯ ಅರಿವಿಲ್ಲದ ದಿನಗಳಲ್ಲಿ, ಇನ್ನು ಮುಂದಾಗಿ ವಿಶ್ವದಲ್ಲಿ ಚಕ್ರದ ಆವಿಷ್ಕಾರವೇ ಆಗಿರದ ದಿನಗಳಲ್ಲಿ ಹೇಗೆ ನಿರ್ಮಿಸಿದರು ಎಂಬುದು ಇಂದಿಗೂ ವಿಜ್ಞಾನಕ್ಕೆ ತಂತ್ರಜ್ಞಾನಕ್ಕೆ ಸವಾಲಾದ ಸಂಗತಿಯಾಗಿದೆ. ಅಂತರಿಕ್ಷದಿಂದ ಸ್ಪಷ್ಟವಾಗಿ ಗೋಚರಿಸುವ ಈ ಪಿರಮಿಡ್ನ ಪ್ರತಿ ಕಲ್ಲುಗಳು ಸುಮಾರು 3ರಿಂದ 18 ಟನ್ ಭಾರವಾಗಿವೆ. ಈ ಕಲ್ಲುಗಳನ್ನು 500 ಮೈಲಿ ದೂರದ ಗಣಿಗಳಿಂದ ತರಲಾಗಿದೆ ಎನ್ನುತ್ತಾರೆ. ಸುಮಾರು 23 ಲಕ್ಷ ಕಲ್ಲುಗಳಿರುವ ಈ ಮಹಾ ಪಿರಮಿಡ್ ಅನ್ನು 20 ವರ್ಷಗಳಲ್ಲಿ ಕಟ್ಟಲಾಯಿತು ಎನ್ನುತ್ತಾರೆ. ಚಕ್ರದ ಆವಿಷ್ಕಾರವೇ ಆಗಿರದ ದಿನಗಳಲ್ಲಿ ಕೇವಲ ಹಗ್ಗ ಮತ್ತು ಕೋಲುಗಳ ಸಹಾಯದಿಂದ ಈ ಮಹಾ ನಿರ್ಮಾಣದ ಎತ್ತರಕ್ಕೆ ಕೊಂಡೊಯ್ದರು ಎನ್ನಲಾಗುತ್ತೆ. ಈ ಮಹಾ ಪಿರಮಿಡ್ನ ನಿರ್ಮಾಣದಲ್ಲಿ ದಿನವೊಂದಕ್ಕೆ 800 ಕಲ್ಲುಗಳನ್ನು ಸರಬರಾಜು ಮಾಡಲಾಯಿತು ಎನ್ನುತ್ತಾರೆ. ಈ ಮಹಾ ಪಿರಮಿಡ್ಗಳ ನಿರ್ಮಾಣದ ಹಿಂದೆ ಅನೇಕ ಸಿದ್ಧಾಂತಗಳನ್ನು ಕೂಡ ರೂಪಿಸಲಾಗಿದೆ. 1889ರಲ್ಲಿ ಪ್ಯಾರಿಸ್ನ ಐಫೆಲ್ ಟವರ್ ನಿರ್ಮಿಸುವವರೆಗೂ ಜಗತ್ತಿನಲ್ಲಿ ಮಾನವನಿಂದ ನಿರ್ಮಿಸಿದ ಅತಿ ಎತ್ತರವಾದ ಸ್ಮಾರಕ ಇದೇ ಆಗಿತ್ತು. ಹಾಗಾದರೆ ಈ ಪಿರಮಿಡ್ಗಳನ್ನು ಏಕೆ ನಿರ್ಮಿಸಿದರು ಎಂದು ನೋಡ್ತಾ ಹೋದರೆ, ಎರಿಕ್ ವೋನ್ ಡೆನಿಕಾನ್ ಎಂಬ ಪ್ರಾಕ್ತನ ಶಾಸ್ತ್ರಜ್ಞರ ಪ್ರಕಾರ ಇದು ಮನುಷ್ಯರಿಂದ ನಿರ್ಮಾಣವಾಗಿರುವ ಸ್ಮಾರಕ ಖಂಡಿತ ಅಲ್ಲ. ಬದಲಾಗಿ ಇದನ್ನು ಅನ್ಯಗ್ರಹ ಜೀವಿಗಳು ತಮಗೆ ಸಂದೇಶವನ್ನು ನೀಡುವ ಸಲುವಾಗಿ ನಿರ್ಮಿಸಲ್ಪಟ್ಟ ಸಂದೇಶವಾಹಕ ಗೃಹಗಳೆಂದೇ ಹೇಳಲಾಗುತ್ತೆ. ಏಕೆಂದರೆ ಭೂಮಿ ದುಂಡಾಗಿದೆ ಎಂಬ ಅಂಶವೇ ತಿಳಿಯದ ಆ ಕಾಲಕ್ಕೆ ಸರಿಯಾಗಿ ಭೂಮಿಯ ಮಧ್ಯಭಾಗವೆನಿಸುವ ಈಜಿಪ್ಟ್ನ ಕೈರೋದಲ್ಲಿ ಇದರ ನಿರ್ಮಾಣ ಅನ್ಯಗ್ರಹ ಜೀವಿಗಳೇ ಕಟ್ಟಿದರು ಎಂದು ಕೂಡ ಹೇಳಲಾಗುತ್ತೆ. ಆದರೆ ಪುನರ್ಜನ್ಮದ ಬಗೆಗೆ ಅಗಾಧ ನಂಬಿಕೆಯನ್ನು ಉಳ್ಳ ಈಜಿಪ್ಟ್ ಜನರಲ್ಲಿ ಮತ್ತು ರಾಜ ಕುಟುಂಬದವರಲ್ಲಿ ತಮ್ಮ ಪುನರ್ಜನ್ಮಕ್ಕೆ ಅಗತ್ಯವಾದ ಪರಿಕರಗಳು, ಸಲಕರಣೆಗಳು, ಅಗಾಧ ಸಂಪತ್ತು ಎಲ್ಲವನ್ನೂ ತಮ್ಮ ಮಮ್ಮಿಗಳ ಜೊತೆಗೆ, ಅಂದರೆ ಸಂಸ್ಕರಿಸಿದ ಶವಗಳ ಜೊತೆಗೆ ಇಡುವ ಸಂಪ್ರದಾಯ ರೂಢಿಸಿಕೊಂಡಿದ್ದು, ಈ ಶವಗಳ ಮತ್ತು ಅಗಾಧ ಸಂಪತ್ತಿನ ರಕ್ಷಣೆಗೆ ಈ ಮಹಾ ಪಿರಮಿಡ್ಗಳನ್ನು ನಿರ್ಮಿಸಲಾಯಿತು ಎನ್ನಲಾಗುತ್ತೆ. ಆದರೆ ಈ ಸಿದ್ಧಾಂತ ಕೂಡ ಕೆಲವೊಮ್ಮೆ ಸುಳ್ಳಾಗಿದ್ದೂ ಇದೆ. ಏಕೆಂದರೆ ಈಜಿಪ್ಟ್ನಲ್ಲಿ ಸಿಕ್ಕ 138 ಪಿರಮಿಡ್ಗಳಲ್ಲಿ ಅನೇಕ ಪಿರಮಿಡ್ಗಳಲ್ಲಿ ಮಮ್ಮಿಗಳೇ ಇರಲಿಲ್ಲ. ಇನ್ನೊಂದು ಸಿದ್ಧಾಂತದ ಪ್ರಕಾರ ಆ ಕಾಲಕ್ಕೆ ರಾಜರು ತಮ್ಮ ಭವಿಷ್ಯಕ್ಕಾಗಿ ಆಹಾರ ಧಾನ್ಯಗಳನ್ನು, ಆಯುಧಗಳನ್ನು, ಬೆಲೆ ಬಾಳುವ ವಸ್ತುಗಳನ್ನು ಇಡಲು ನಿರ್ಮಿಸಲಾದ ಬೃಹತ್ ಕಟ್ಟಡಗಳೇ ಈ ಪಿರಮಿಡ್ಗಳು ಎನ್ನಲಾಗುತ್ತೆ. ಏಕೆಂದರೆ ಈ ಇಡೀ ಪಿರಮಿಡ್ಗಳು ತಮ್ಮೊಳಗೆ ಒಂದು ನ್ಯಾಚುರಲ್ ಎಸಿಯಂತೆ ಕೆಲಸ ಮಾಡುತ್ತಿದ್ದು, ವರ್ಷದ ಎಲ್ಲ ಕಾಲಗಳಲ್ಲಿಯೂ 20 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರನ್ನು ಕಾಯ್ದುಕೊಳ್ಳುತ್ತವೆ. ಇನ್ನು ನಿಕೋಲಾ ಟೆಸ್ಲಾ ಎಂಬ ಲೆಜೆಂಡರಿ ಇನ್ವೆಂಟರ್ ಪ್ರಕಾರ ಇದು ಕೇವಲ ಸಮಾಧಿಯಷ್ಟೇ ಅಲ್ಲ, ಬದಲಾಗಿ ಇದೊಂದು ಎನರ್ಜಿ ಟ್ರಾನ್ಸ್ಮಿಟರ್ ಆಗಿತ್ತು. ಇದಕ್ಕೆ ಇಂಬು ಕೊಡುವಂತೆ ಈ ಪಿರಮಿಡ್ನ ಒಳಗೆ ಮತ್ತು ಆ ಕಾಲಕ್ಕೆ ಈಜಿಪ್ಟ್ನಲ್ಲಿ ರಚಿಸಲ್ಪಟ್ಟ ಅನೇಕ ಚಿತ್ರಗಳಲ್ಲಿ ಬಲ್ಬ್ನಂಥ ಆಕಾರವು ಸ್ಪಷ್ಟವಾಗಿ ಗೋಚರವಾಗಿದ್ದು, ಆ ಕಾಲಕ್ಕೆ ಇದೊಂದು ಎನರ್ಜಿ ಟ್ರಾನ್ಸ್ಮಿಟರ್ ರೀತಿ ಕೆಲಸ ಮಾಡಿತ್ತು ಎನ್ನಲಾಗುತ್ತೆ.
ಇನ್ನು ಕೊನೆಯ ಸಿದ್ಧಾಂತವೇ ಎಲ್ಲರನ್ನೂ ನಿಬ್ಬೆರಗಾಗುವಂತೆ ಮಾಡುತ್ತೆ. 1989ರಲ್ಲಿ ಓರಿಯನ್ ಕೋರಿಲೇಷನ್ ಎಂಬ ಥಿಯರಿಯನ್ನು ಮಂಡಿಸಲಾಗುತ್ತೆ. ಈ ಥಿಯರಿ ಪ್ರಕಾರ ನಕ್ಷತ್ರ ಪುಂಜದಲ್ಲಿ ಓರಿಯಾನ್ ಬೆಲ್ಟ್ನ 3 ಪ್ರಮುಖ ನಕ್ಷತ್ರಗಳು, ಅದು ಇರುವ ರೀತಿ, ಅದು ಇರುವ ದಿಕ್ಕು ಹಾಗೂ ಅದು ಇರುವಂಥ ಪ್ರತಿಯೊಂದು ವಿಚಾರಗಳಿಗೂ ಈ ಗಿಜಾದ 3 ಪಿರಮಿಡ್ಗಳು ಹೋಲಿಕೆಯಾಗುತ್ತೆ. ಮತ್ತು ಈಜಿಪ್ಟ್ನ ನಂಬಿಕೆಯ ಭಾಗವಾಗಿದ್ದ ಓಸೈರಸ ಎಂಬ ಹುಟ್ಟು ಮತ್ತು ಸಾವಿನ ದೇವತೆಯ ಆರಾಧನೆಯ ಭಾಗವಾಗಿ ಒರಿಯಾನ್ ನಕ್ಷತ್ರ ಪುಂಜಕ್ಕೆ ಪೂರಕವಾಗಿ ಈ ಮಹಾ ಪಿರಮಿಡ್ಗಳನ್ನು ನಿರ್ಮಿಸಲಾಯಿತು ಎನ್ನುತ್ತಾರೆ. ಸ್ನೇಹಿತರೆ, ಈ ಮಹಾ ಪಿರಮಿಡ್ ಒಳಗಿನ ಸುರಂಗಗಳು, ಚಿಕ್ಕ ಚಿಕ್ಕ ಕೋಣೆಯಂಥ ಚೇಂಬರ್ಗಳು ಇಂದಿಗೂ ವಿಜ್ಞಾನಕ್ಕೆ, ತಂತ್ರಜ್ಞಾನಕ್ಕೆ ಸವಾಲಾಗಿ ನಿಂತಿವೆ. 4500 ವರ್ಷಗಳಷ್ಟು ಹಳೆಯದಾದ ಭೂಕಂಪನ ವಿರೋಧಿ ಈ ಕಟ್ಟಡಗಳು ಮಾನವನ ಮಹಾನಿರ್ಮಾಣಕ್ಕೆ ಸಾಕ್ಷಿಯಾಗಿ ಮುಗಿಲೆತ್ತರಕ್ಕೆ ತಲೆ ಎತ್ತಿ ನಿಂತಿವೆ. ಇದಿಷ್ಟು ಗಿಜಾ ಪಿರಮಿಡ್ನ ಮಹಾ ನಿರ್ಮಾಣದ ಕಥೆ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ನೊಂದಿಗೆ ಎದುರಾಗ್ತೀವಿ. ಅಲ್ಲಿವರೆಗೆ ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಕಂಟೆಂಟ್ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಎನ್ನುತ್ತಾ ಇವತ್ತಿನ ಕೌತುಕದ ಕಥೆಗೆ ಪೂರ್ಣ ವಿರಾಮ ಹಾಕ್ತಿದ್ದೇವೆ. ಜೈ ಹಿಂದ್.